ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇದು ಮೊದಲೇ ಸರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು ಇವತ್ತು ನೈಟ್ ಡಿನ್ನರ್ಗೆ ಮಾಡ್ಕೊತಾ ಇದ್ದೀನಿ. ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ, ಅನ್ನಕ್ಕೂ, ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸಾಂಬಾರು. ನೋಡಿ, ಮುದ್ದೆಗೆ ಹತ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಮಧ್ಯಾಹ್ನನೇ ಒಂದು ಕಾಲು ಕೆ ಜಿ ಕಾಳನ್ನ ಈ ಥರ ನೆನೆ ಹಾಕಿಟ್ಟಿದ್ದೆ. ಸಾಯಂಕಾಲ ಒಂದು 4 ಗಂಟೆ ಆಗಿಬಿಟ್ರೆ ಸಾಕು, ಬೇಗ ನೆಂದ್ಬಿಡುತ್ತೆ ಈ ಕಾಳು. ಮಧ್ಯಾಹ್ನ ಅಂದ್ಕೊಂಡ್ಬಿಟ್ರೆ ನಾವು ಮಧ್ಯಾಹ್ನ ಸಾಯಂಕಾಲ ಸಾಂಬಾರು ಏನು ಮಾಡ್ಬೇಕಂತ ಮಾಡ್ಕೊಂಬಿಡ್ಬೋದು. ನಾನು ಕಡಲೆಕಾಳು ಸಾರಿಗೆ ಒಂದು ಆಲೂಗಡ್ಡೆನ ಹುಳಿ ಸಾಂಬಾರು ಮಾಡುವಾಗೆಲ್ಲ ಒಂದು ಆಲೂಗಡ್ಡೆ ಹಾಕ್ತೀನಿ ನಾನು. ಅದಕ್ಕೆ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾನು ಹುಳಿಕಾಳು, ಮೊಳಕೆ ಕಾಳು ಸಾರು ಏನಕ್ಕನಾಗಲಿ ಒಂದು ಆಲೂಗಡ್ಡೆ ಹಾಕ್ತೀನಿ. ಕಟ್ ಮಾಡಿರೋ ಆಲೂಗಡ್ಡೆನ ಕಡಲೆಕಾಳು ನೆನೆಸಿದ್ವಿ ಅದೇ ನೀರಲ್ಲೇ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ 1 ಇಂಚಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ನುಣ್ಣಗಾಗಲ್ವಲ್ಲ, ಅದೇ ಥರ ಅಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಒಂದು 2 ಇಂಚ್ ಚಕ್ಕೆ, ಒಂದು 3-4 ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಕಸಗಸೆ, ನಿಮ್ಗೆ ಆಪ್ಷನಲ್ಲಿ ಕಸಗಸೆ ಹಾಕೋದಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿಗೆಲ್ಲ ಹಾಕಿರ್ತೀವಿ, ಆದರೂ ನಾನು ಈ ಥರ ಮೇಲೆ ಹಾಕ್ಕೊಂಡು ಮಾಡ್ಕೊತೀನಿ. ಸ್ವಲ್ಪ 1-2 ಸತಿ ಮಿಕ್ಸಿಲಿ ಸ್ವಲ್ಪ ಪಲ್ಸ್ ಮಾಡಿದ ತಕ್ಷಣ ಅದಕ್ಕೇ ಒಂದು 2 ಸ್ಪೂನ್ ಖಾರದ ಪುಡಿ, ಒಂದು 2 ಸ್ಪೂನು ಹುಳಿ ಸಾಂಬಾರು ಪುಡಿ, ನಾವು ಮನೇಲೇ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಸಾರಿನ ಪುಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು MTR ಸಾಂಬಾರು ಪುಡಿ, ಬೇಳೆ ಸಾರಿನ ಪುಡಿ ಥರನೇ ಇರುತ್ತೆ ಅದು. ಆದರೂ ನನಗೆ ಈ ಥರ ಹುಳಿ ಸಾಂಬಾರಿಗೆಲ್ಲ MTR ಸಾಂಬಾರು ಪುಡಿ ಒಂದು 2 ಸ್ಪೂನ್ ಹಾಕಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ನನಗೆ. ಅದನ್ನು ಸಹ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಬಿಟ್ಟು ಅದೇ ಜಾರ್ಗೆ ಈ ಟೊಮೊಟೊ ಹಣ್ಣು, ಒಂದು 4 ಟೊಮೊಟೊ ಹಣ್ಣನ್ನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಸಾಂಬಾರು ರುಬ್ಬೋ ಬದಲು ಈ ಥರ ಸಪ್ರೇಟ್ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು ಈ ಥರ ರುಬ್ಬೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಗ್ರೇವಿ ಥರನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅರ್ಧ ಫೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಮಿಕ್ಸಿಗೆ. ಅದನ್ನು ಈ ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು 2 ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು. ನೀಟಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಅದಕ್ಕೇ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ನಾನು ಇದರಲ್ಲಿ ಎಣ್ಣೆಲ್ಲ ಹಾಕ್ಕೊತಾ ಇದ್ದೀನಿ. ನಾವು ಕಾಳು ಸಾಂಬಾರು ಜೊತೆಗೆ ಹಾಕೋದಕ್ಕಿಂತ ನಾವು ಈ ಥರ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಕಾಳು ಹಾಕಿ ಒಂದು 2 ನಿಮಿಷ ಎಣ್ಣೆಲಿ ಈ ಥರ ಫ್ರೈ ಮಾಡಿಬಿಟ್ರೆ ತುಂಬ ಟೇಸ್ಟಿ ಇರುತ್ತೆ ಸಾಂಬಾರು ಸಮೇತನು. ಕಾಳು ಎಲ್ಲ ನೀಟಾಗಿ ಉಪ್ಪು ಹಿಡಿದಿರುತ್ತೆ ಚೆನ್ನಾಗಿ ಟೇಸ್ಟಾಗಿ. ನೋಡಿ, ಈ ಥರ ಒಂದು 2 ನಿಮಿಷನಾದರೂ ನೀಟಾಗಿ ಎಲ್ಲ ಈ ಥರ ತಿರುಗಿಸ್ಬೇಕು. ಅರಿಶಿನ ಪುಡಿ, ಉಪ್ಪೆಲ್ಲ ಕರಗಿ ಅದ್ರಾಗೆ ಹಿಡಿಬೇಕು ಕಾಳಿಗೆ. ಆ ಥರ ಈ ಕಡೆ ಒಂದು 2 ನಿಮಿಷ ಆದಮೇಲೆ ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಟೊಮೊಟೊನ ಅದನ್ನು ಹಾಕಿ ಸ್ವಲ್ಪ ಅದು ನೀರಿನಂಶ ಎಲ್ಲ ಹೋಗಬೇಕು ಟೊಮೊಟೊಯಿಂದ. ಆ ಥರ ಎಲ್ಲ ನೀಟಾಗಿ ತಿರ್ಕೊಬಿಡಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೆ ಇದು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆಯಲ್ವ, ಈಗ ರುಬ್ಬಿಟ್ಕೊಂಡಿದ್ದ ತೆಂಗಿನಕಾಯಿ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೇಸ್ಟು, ಅದನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಸಮೇತ ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ. ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ, ಮುದ್ದೆಗೂ ಅನ್ನಕ್ಕೂ ಎರಡಕ್ಕೂ ಆಗಬೇಕು ಅಂತಂದು. ನೀವು ಸ್ವಲ್ಪ ಈ ಥರ ಸ್ವಲ್ಪ ನೀರಾಗಿ ಗೊಜ್ಜು ಥರ ಮಾಡಿಕೊಂಡು ಚಪಾತಿಗೂ ಮಾಡ್ಕೋಬೋದು, ಪೂರಿಗೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು 2 ಕಾಳು ಹಾಕ್ಬಿಟ್ರೆ. ಇಲ್ಲಿ ಸಾಂಬಾರು ಮಾಡ್ತಿರೋದು ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿದ್ದೀನಿ. ನೀಟಾಗೆಲ್ಲ ಇನ್ನೂ ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಬಿಡ್ಬೋದು. 10 ನಿಮಿಷದಲ್ಲಿ ನಾವು ಸಾಂಬಾರು ಮಾಡ್ಕೊಂಬಿಡ್ಬೋದು ಇದನ್ನು. ಈ ಕಡೆ ಮಿಕ್ಸಿಗೆ ಹಾಕುವಂಥ ಕಾಯಿ ತುರಿ ಒಂದು ಹಾಕ್ಕೊಂಬಿಟ್ರೆ, ಈ ಕಡೆ 2 ವಿಸಿಲ್ ಕೂಗಿಸ್ಕೊಂಬಿಟ್ರೆ ಅಷ್ಟೊತ್ತಿಗೆ ಮುದ್ದೆ ಅನ್ನನೂ ಸಮೇತ ಮಾಡ್ಕೊಂಬಿಡ್ಬೋದು. ಅರ್ಧ ಗಂಟೆಲಿ ಎಲ್ಲ ಅಡುಗೆನೇ ಆಗೋಗ್ಬಿಡುತ್ತೆ ನಮಗೆ. ನೋಡಿ, ಅಲ್ಲೇ ನಾನು ಏರ್ ಫ್ರೈಸರ್ ತೆಗಿತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದ್ದಂಗೆ ಕಾಳು ಬೆಂದಿರುತ್ತೆ ಆದಷ್ಟು. ಹಸಿ ಕಾಳು ನೆನೆಸಿಕ್ಕಿರ್ತೀವಲ್ಲ, ನೋಡಿ ಈ ಥರ ಎಲ್ಲ ನೀಟಾಗಿ ಇನ್ನೊಂದ್ಸತಿ ತಿರುಗ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ಇನ್ನೂ ಇದು. ನೋಡಿ, ಕಾಳೆಲ್ಲ 2 ವಿಸಿಲ್ಗೆ ಆಗಲೇ ಬೆಂದ್ಬಿಟ್ಟಿದೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್